ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ನೆರಳು ಚಾನಲಿಗೆ ಸ್ವಾಗತ. ಇವತ್ತು ನಾವು ಸಿಂಪಲ್ ಆಗಿ ಚಿಕನ್ ಗ್ರೀನ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: 8 ಹಸಿಮೆಣಸು, 1 ಇಂಚು ಶುಂಠಿ, 10 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ ಸೊಪ್ಪು, 1 ಹಿಡಿ ತೆಂಗಿನ ತುರಿ, 1 ಕೆಜಿ ಕೋಳಿ ಮಾಂಸ, 100 ಗ್ರಾಂ ತೆಂಗಿನ ಎಣ್ಣೆ, ಸ್ವಲ್ಪ ಅರಶಿನ ಹುಡಿ, 1 ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 15 ಎಸಳು ಕರಿಬೇವು, ಗರಂ ಮಸಾಲ ಚಕ್ಕೆ, ಅರ್ಧ ಲಿಂಬೆ, 1 ಸಣ್ಣ ಟೊಮೆಟೊ, ಸಣ್ಣಗೆ ಹೆಚ್ಚಿದ 2 ಈರುಳ್ಳಿ. ಮಾಡುವ ವಿಧಾನ: ಮೊದಲಿಗೆ ತೆಂಗಿನ ತುರಿ, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳಿ. ಮಸಾಲವು ಈ ರೀತಿಯಾಗಿ ನುಣ್ಣಗೆ ಇರಲಿ. ಸ್ಟವ್ ಹಚ್ಚಿ ಪಾತ್ರೆ ಇಟ್ಟು ಪಾತ್ರೆ ಬಿಸಿಯಾದ ನಂತರ 100 ಗ್ರಾಂ ತೆಂಗಿನ ಎಣ್ಣೆಯನ್ನು ಹಾಕಿ. ಎಣ್ಣೆ ಬಿಸಿಯಾದ ನಂತರ 1 ಸ್ಪೂನ್ ಜೀರಿಗೆಯನ್ನು ಹಾಕಿ. ಜೀರಿಗೆ ಕಾದ ನಂತರ ಗರಂ ಮಸಾಲವನ್ನು ಹಾಕಿ. ನಂತರ ಕರಿಬೇವನ್ನು ಹಾಕಿ ಒಮ್ಮೆ ಮಿಶ್ರಣ ಮಾಡಿ. ನಂತರ ಹೆಚ್ಚಿದ ಈರುಳ್ಳಿಯನ್ನು ಹಾಕಿ. ಈರುಳ್ಳಿ ಬೇಗ ಕಾಯಲು ಸ್ವಲ್ಪ ಉಪ್ಪನ್ನು ಬೆರೆಸಿ ಒಮ್ಮೆ ಮಿಶ್ರಣ ಮಾಡಿ. ಈಗ 1 ಸ್ಪೂನ್ ಅರಶಿನ ಹುಡಿಯನ್ನು ಸೇರಿಸಿ. ಈರುಳ್ಳಿ ಬಾಡಿದ ನಂತರ ಹೆಚ್ಚಿದ ಟೊಮೆಟೊವನ್ನು ಸೇರಿಸಿ ಒಮ್ಮೆ ಮಿಶ್ರಣ ಮಾಡಿ. ಟೊಮೆಟೊ ಬೆಂದ ನಂತರ 1 ಕೆಜಿ ಕೋಳಿ ಮಾಂಸವನ್ನು ಸೇರಿಸಿ ಒಗ್ಗರಣೆಯೆಲ್ಲ ಕೋಳಿಗೆ ಹಿಡಿಯುವ ಹಾಗೆ ಮಿಶ್ರಣ ಮಾಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ಉಪ್ಪು ಸೇರಿಸಿದ ನಂತರ ಸ್ವಲ್ಪ ಹೊತ್ತು ಬೇಯಲು ಬಿಡಿ. ಈಗ ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಬೇಯಲು ಬಿಡಿ. 10 ನಿಮಿಷದ ನಂತರ ಮುಚ್ಚಳ ತೆಗೆದು ಒಮ್ಮೆ ಮಿಶ್ರಣ ಮಾಡಿ. ಕೋಳಿಯಲ್ಲಿರುವ ನೀರಿನ ಅಂಶವೆಲ್ಲ ಬಿಟ್ಟಿದೆ. ಒಮ್ಮೆ ಮಿಶ್ರಣ ಮಾಡಿ. ಈಗ ರುಬ್ಬಿದ ಮಸಾಲವನ್ನು ಸೇರಿಸೋಣ. ಮಸಾಲ ಸೇರಿಸಿದ ನಂತರ ಕೈ ಬಿಡದೆ ಚೆನ್ನಾಗಿ ಮಿಶ್ರಣ ಮಾಡಿ. 1 ಕುದಿ ಬಂದ ನಂತರ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಬೇಯಿಸಿ. ಮಸಾಲೆ ಎಲ್ಲ ಹೊಂದಿಕೊಂಡಿದೆ. ಈಗ ಎಣ್ಣೆ ಬಿಡಲು ಪ್ರಾರಂಭವಾಗಿದೆ. ಈಗ ಕೋಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಸಮಯದಲ್ಲಿ ಅರ್ಧ ಲಿಂಬೆ ರಸವನ್ನು ಸೇರಿಸಿ. ಹೆಲ್ದಿಯಾದ ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಗ್ರೀನ್ ಮಸಾಲ ರೆಡಿಯಾಗಿದೆ. ಇವತ್ತು ಪುಂಡಿಯೊಟ್ಟಿಗೆ ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ನೆರಳು ಯೂಟ್ಯೂಬ್ ಚಾನಲ್.